ನನ್ನ ಹೆಸರು ಎ ಸಿ ರೇಣುಕಾ ಪ್ರಸಾದ್ ಅಂತ, ಮಾಜಿ ಸೈನಿಕ. ನಾನು ಸೊನಾಟಾ ನೆಸ್ಟ್ DS Max ಮುಖಾಂತರ ಖರೀದಿ ಮಾಡಿದ್ದೇನೆ. DS Max ಪೇಪರ್ ಅಡ್ವರ್ಟೈಸ್ಮೆಂಟು ಮತ್ತು ಕೆಲವು ಫ್ರೆಂಡ್ಸಿಂದ ಅವ್ರು ತೊಗೊಂಡಿದ್ರು. ಅವ್ರು ಹೇಳಿದ್ರು ಈ ರೀತಿ ಚಿಕ್ಕಬಾಣಾವರದಲ್ಲಿ ಪ್ರಾಜೆಕ್ಟ್ ಆಗ್ತಾಯಿದೆ ನೋಡಿ ಅಂತ. ನಾವು 2 ವರ್ಷದ ಹಿಂದೆ ಬಂದು ನೋಡಿದಾಗ ಮತ್ತು ಅವ್ರ ಮುಖಾಂತರ ನಾವು ಬುಕ್ ಮಾಡಿದ್ವಿ. ನಮ್ಮ ಎಕಾನಮಿ, ನಮ್ಮ ಬಜೆಟಿಗೆ ಸೂಟ್ ಆಗೋವಂಥ ಒಂದು ಮನೆ ಬೇಕಿತ್ತು. ಈ ಸುತ್ತಮುತ್ತನೇ ನಮಗೆ ಬೇಕಿತ್ತು. ಚಿಕ್ಕಬಾಣಾವರ, ನಾವೆಲ್ಲ ಇಲ್ಲೇ ಏರ್ಫೋರ್ಸ್ ಜಾಲಹಳ್ಳಿ ಸ್ಟೇಷನಲ್ಲೇ ಹಿಂದೆ ಎಲ್ಲ ಕೆಲಸ ಮಾಡಿದಾಗ ಸುತ್ತಮುತ್ತ ಏರಿಯಾ ಚೆನ್ನಾಗಿತ್ತು. ಕನ್ವೆನ್ಸು ಕೂಡ ರೈಲ್ವೆ ಎಲ್ಲ ಬಸ್ ಫೆಸಿಲಿಟಿ ಚೆನ್ನಾಗಿತ್ತು. ತಿಳಿದು ನಾವು ಇಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಇಲ್ಲಿ ನಾವು ಮಾಡಿದ್ವಿ. ಫಸ್ಟ್ ಹ್ಯಾಪಿನೆಸ್ ಅಂದರೆ ಯಾರೇ ಆಗಲಿ, ನಾವು ಇಷ್ಟೆಲ್ಲ ದುಡಿತೀವಿ, ನಮ್ಮದೇ ಆದ ಒಂದು ಸೂರು ಅಂತಿದ್ದರೆ ನೆಮ್ಮದಿ ಬೇಕು. ನಾವೇನೇ ಎಷ್ಟೇ ದುಡಿದು ಬಂದು ದಣಿದಾಗ ಒಂದು ನೆಲೆ ಅಂತ ನಮ್ಮದು ಅಂತ ಒಂದಿದ್ದರೆ ಸಂತೋಷ, ತೃಪ್ತಿ ಸಿಗ್ತದೆ. ನಮ್ಮ ಹಾರ್ಡ್ ಅರ್ನಿಂಗಲ್ಲಿ ನಾವು, ನಮ್ಮ ಸೇವಿಂಗಲ್ಲಿ ನಾವು ನಮ್ಮ ಸ್ವಂತ ಮನೆ ಕಟ್ಕೊಂಡ್ವಲ್ಲ ಅನ್ನೋ ಒಂದು ತೃಪ್ತಿ ಇರ್ತದೆ. ನಮ್ಮದು ಒಂದು ಸ್ವಂತ ಮನೆ ಗಂಡಸರಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ನಮ್ಮದು ಒಂದು ಸ್ವಂತ ಮನೆ ಇರಬೇಕು ಅನ್ನೋದೊಂದು ಆಸೆ ಇರ್ತದೆ. ನಾವು, ನಮ್ಮ ಹೆಂಡತಿ, ನಮ್ಮ ಮಗ ಒಬ್ಬನೇ, ಅವರೆಲ್ಲ ದೇ ಆರ್ ಆಲ್ ವೆರಿ ಹ್ಯಾಪಿ, ದೇ ಆರ್ ಪ್ರೌಡ್. ಇನ್ ಟೈಮಲ್ಲಿ ನಮಗೆ ಮನೆಯೆಲ್ಲ ಕಟ್ಕೊಟ್ರು ಅನ್ನೋದು. ನಮಗಿಂತ ಹೆಚ್ಚಾಗಿ ನಮ್ಮ ವೈಫು, ಶಿ ವಾಸ್ ವೆರಿ ಹ್ಯಾಪಿ. ರಿಯಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದು, ಬೇರೆ ಎಲ್ಲ ಕನ್ಸ್ಟ್ರಕ್ಷನ್ನು, ಬಿಲ್ಡರ್ಸ್ ಅಸೋಸಿಯೇಷನ್ ನೋಡಿದಾಗ ಎಲ್ಲದೂ ಕಾಸ್ಟ್ಲಿ ಇತ್ತು. ಯಾಕಂದರೆ ಯಾರೇ ಆಗಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಲ್ಲ. ನಮ್ಮ ಬಜೆಟ್ ಲಿಮಿಟ್ ಒಳಗೆ ತೊಗೊಳ್ಬೇಕು ಅಂತ ಯಾವುದು ನೋಡಬೇಕು. ಕ್ವಾಲಿಟಿ ವೈಸ್ ಆಲ್ಸೋ ಯು ಹ್ಯಾವ್ ಟು ಸಿ. ಬರೀ ಮನಿ ಓನ್ಲಿ ಡಸಂಟ್ ಮ್ಯಾಟರ್ಸ್, ಕ್ವಾಲಿಟಿ ಆಲ್ಸೋ ಆ್ಯಂಡ್ ಕೋಆಪ್ರೇಷನ್. ಎಲ್ಲ ಕಟ್ಟಿದ ನಂತರವೂ ಕೂಡ ಅವರು ನಮಗೇನು ಅಶ್ಯೂರೆನ್ಸ್ ಕೊಡ್ತಾರೆ, ಮನೆಯಲ್ಲಿ ವಾಸ ಇರೋಕ್ಕೆ ಯೋಗ್ಯವಾಗಿರ್ಬೋದು, ಮತ್ತು ನಂತರ ಮನೆಗೆ ಹೋದ ನಂತರ ಮತ್ತೇನಾರ ಫೆಸಿಲಿಟಿ ಬೇಕು ಅಂದರೆ ಅಲ್ಲಿ ಇರುವ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಮಾಡ್ತಾರೆ ಇಲ್ಲ ಒಂದು ಕಾನ್ಫಿಡೆನ್ಸ್ ಬಂದಾಗ ನಾವು ಇಲ್ಲಿ ತೊಗೊಳೋದಕ್ಕೆ ನಿರ್ಧಾರ ಮಾಡಿದ್ವಿ. ಬೇರೆ ಪ್ರೈವೇಟ್ ಬಿಲ್ಡರ್ಸು ಕೂಡ ಕಟ್ಟುವಾಗ ನೋಡುವಾಗ ಏರಿಯಾ ವೈಸು ಇಟ್ ವಾಸ್ ನಾಟ್ ಸೂಟಬಲ್ ಫಾರ್ ಅಸ್. ದೋ ಇಟ್ ವಾಸ್ 30% ಮೋರ್ ದ್ಯಾನ್ ವಾಟ್ ಅವರ್ DS Max ಈಸ್ ಗಿವಿಂಗ್. ದಟ್ ಲೊಕೇಶನ್ ವಾಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಕನ್ವಿನಿಯೆಂಟ್. ಇದು ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ರೇಟ್ ಪ್ಲಸ್ ಕನ್ವಿನಿಯೆಂಟ್ ಇನ್ ಆಲ್ ರೆಸ್ಪೆಕ್ಟ್. ಹಾಗಾಗಿ ಇದು ನಮಗೆ ಒಳ್ಳೆಯದು ಅನ್ನಿಸ್ತು. ಇದರ್ ಇಸ್ ವೆಲ್ ಎಸ್ಟಾಬ್ಲಿಷ್ಡ್ ಅಪಾರ್ಟ್ಮೆಂಟಲ್ಲಿ ಬಿಲ್ಡರ್ಸ್ ಏನು ಕೊಡ್ತಾರೆ, ನಮಗೆ ಬಜೆಟರಿ ಪ್ರೊವಿಷನಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಇಟ್ ಈಸ್ ಮೋಸ್ಟ್ ಅಕ್ಸೆಪ್ಟಬಲ್ ಆ್ಯಂಡ್ ಅಪ್ರಿಷಿಯೇಬಲ್. ಜಿಮ್ ಫೆಸಿಲಿಟಿ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಒನ್ ವಿಶ್ ಟು ಹ್ಯಾವ್ ಈವನ್ ಮಿಡಲ್ ಕ್ಲಾಸ್ ಪೀಪಲ್ ಆಲ್ಸೋ ಕ್ಯಾನ್ ಅಫೋರ್ಡ್ ಫಾರ್ ದಟ್ ಇನ್ ಬಜೆಟಲ್ಲೂ ಕೂಡ ದಿಸ್ ಫೆಸಿಲಿಟಿ ಕ್ಯಾನ್ ಬಿ ಅವೈಲಬಲ್ ಅಂತ ಕಾನ್ಫಿಡೆನ್ಸ್ ಇದೆ. Those who aspire for their own house, DS Max is one platform to approach easily. Second thing, quality houses within their budget with all amenities they providing. ಅದು ಚೇರ್ಮನ್ ಸತೀಶ್ ಅವರ ವಿಷನ್ ಏನಿದೆ, ಅವರು ಕಸ್ಟಮರ್ ಆಗಿ ಈ ಥಿಂಗ್ಸ್ ಫಾರ್ ಕಸ್ಟಮರ್. ನಾನು ಅದೇ ಸ್ಥಾನದಲ್ಲಿದ್ದರೆ ನಂದು ಏನು ಕನಸಿತ್ತೋ ಅದೇ ರೀತಿ ಅದೇ ಕಸ್ಟಮರ್ ಕೂಡ ಈಚ್ ಆ್ಯಂಡ್ ಎವ್ರಿಬಡಿ ಬಾಡಿಗೆ ಮೇಲೆ ಸ್ವಂತ ಮನೆಯಲ್ಲಿದ್ದರೆ ಅವ್ರಿಗೆ ಫೀಲಿಂಗ್, ಆ ಫೀಲಿಂಗ್ ತಾನು ಆ ಸ್ಥಾನದಲ್ಲಿ ಇದ್ದೆ ಅಂತ ತಿಳ್ಕೊಂಡು ಜನಗಳಿಗೆ ಅವ್ರದ್ದೇ ಆದ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಅದು ಹೇಳಿದ್ದಾರೆ. ಇಟ್ ಈಸ್ ವೆರಿ ಇನ್ನೋವೇಟಿವ್ ಐಡಿಯಾ ಈಸ್ ಹ್ಯಾವಿಂಗ್. ಬೆಸ್ಟ್ ವಿಷಯ ಅಂತ ಇದೇ ರೀತಿ ಎಲ್ಲ ಮಧ್ಯಮ ವರ್ಗದವರಿಗೆ ಇನ್ನೂ ಹೆಚ್ಚೆಚ್ಚಿನ ಒಳ್ಳೊಳ್ಳೆ ಫೆಸಿಲಿಟಿ ಮನೆ ಕಟ್ಕೊಡ್ಲಿ. ಆಯಾ ಕಾಲಕ್ಕೆ ತಕ್ಕಂತೆ ಅವರವರ ಅಂತಸ್ತಿಗೆ ಬಜೆಟರಿ ಪ್ರೊವಿಷನಲ್ಲಿ ಹೇಗಿದೆ ಆ ರೀತಿ ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಈ ಸ್ಯಾಂಗ್ ವಿಷನ್ ವೆರಿ ಗುಡ್ ವಿಷನ್. Thank you.